ಎರಡನೇ ಬಾರಿ ಇವತ್ತು ಬಹಳ ವಿಜೃಂಭಣೆಯಿಂದ ಉದ್ಘಾಟನೆ ಆಗಿದೆ. ಶ್ರೀ ಸಿದ್ಧಗಂಗಾ ಸ್ವಾಮಿಗಳು, ಮುಳುವಿನಕೆರೆ ಸ್ವಾಮಿಗಳು, ಹನುಮಂತನಾಥ ಸ್ವಾಮಿಗಳು ಮತ್ತು ರಾಮಕೃಷ್ಣಾಶ್ರಮದ ಸ್ವಾಮಿಗಳು ಬಂದು ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದರ ಮೂಲಕ ಮತ್ತು ಕರ್ನಾಟಕದ ಧ್ವಜವನ್ನು ಮತ್ತು ತುಮಕೂರಿನ ದಸರಾ ಹಬ್ಬದ ಧ್ವಜವನ್ನು ಅವರು ಹಾರಿಸುವುದರ ಮೂಲಕ ಒಂದು ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ತುಮಕೂರಿನ ಇತಿಹಾಸದಲ್ಲಿ ಏನು ನಮ್ಮ ಕಲೆಯನ್ನು, ಸಂಸ್ಕೃತಿಯನ್ನು, ಸಾಹಿತ್ಯವನ್ನು, ಕ್ರೀಡೆಯನ್ನು, ನಮ್ಮದೇ ಆದಂಥ ತುಮಕೂರಿನ ಭಾವನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡುವಂಥ ದೃಷ್ಟಿಯಿಂದ ಈ ದಸರಾ, ತುಮಕೂರು ದಸರಾವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಹಿಂದೆ ಕೂಡ ನಮ್ಮ ಅನೇಕ ಜನ ಸ್ನೇಹಿತರು ಒಂದು ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ನಾವು ಅದಕ್ಕೆ ಇನ್ನೂ ಹೆಚ್ಚಿನ ಮೆರುಗನ್ನು ಕೊಡಬೇಕು, ಹೆಚ್ಚು ಜನರಿಗೆ ಅವಕಾಶಗಳನ್ನು ಕೊಡಬೇಕು ಮತ್ತು ಪರಿಚಯ ಮಾಡಬೇಕು ಒಬ್ಬರಿಗೊಬ್ಬರಿಗೆ. ನಮಗೆ ಎಲ್ಲೆಲ್ಲೋ ನಾವು 10 ತಾಲೂಕಲ್ಲಿ ಎಲ್ಲೆಲ್ಲೋ ಇದ್ದೇವೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಬದಿಗೊತ್ತಿ, ರಾಜಕೀಯವನ್ನು, ಜಾತಿಯನ್ನು, ಧರ್ಮವನ್ನು ಬದಿಗೊತ್ತಿ ನಮ್ಮ ನಾಡಿನ ಹಬ್ಬ ಇದು, ಊರ ಹಬ್ಬ, ನಾವೆಲ್ಲರೂ ಒಟ್ಟಾಗಿ ಇರಬೇಕು ಅಂಥೇಳಿ ಆ ಭಾವನೆಯನ್ನು ಒಂದು ರೀತಿಯಲ್ಲಿ ಹೆಚ್ಚು ಮಾಡೋದಕ್ಕೋಸ್ಕರ ನಾವು ಮಾಡಿದ್ದೇವೆ. ಯಶಸ್ವಿಯಾಗಿ ಇವತ್ತು ಉದ್ಘಾಟನೆ ಆಗಿದೆ. ಇನ್ನು 11 ದಿವಸ ಇವತ್ತಿನಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಆ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ, ಹ್ಯಾಂಡ್ ಬಿಲ್ಸುಗಳು ಕೂಡ ಕೊಟ್ಟಿದ್ದೇವೆ. ಅದೇ ರೀತಿ ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೆ. ಮಳೆರಾಯ ಸ್ವಲ್ಪ ಏನಾಗುತ್ತೆ ಅದು ಪ್ರಕೃತಿ ಮೇಲೆ ಬಿಡ್ತೇನೆ. ಆದರೆ ವೆದರ್ ರಿಪೋರ್ಟ್ಸ್ ಇರೋದು ಸ್ವಲ್ಪ ಹೆಚ್ಚು ಮಳೆ ಇಲ್ಲ ಅಂತ ಹೇಳಿ, ಹಾಗಾಗಿ ಯಶಸ್ವಿ ಆಗ್ತದೆ. ಎಕ್ಸಿಬಿಷನ್ ಭಾಳ ಚೆನ್ನಾಗಿ ಬರ್ತಾ ಇದೆ. ಎಕ್ಸಿಬಿಷನ್ನಿಂದ ಭಾಳ ಮಕ್ಕಳಿಗೆ, ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇವರು ಎಂದುಕೊಂಡಿದ್ದಾರೆ. ಯಾಕೆಂದರೆ ಇಸ್ರೋ ಇರ್ಬೋದು, HAL ಇರ್ಬೋದು, BEML ಇರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ನಡೆಯುವಂಥ ಚಟುವಟಿಕೆಗಳಿರ್ಬೋದು, ಫ್ಲವರ್ ಶೋ ಇರ್ಬೋದು, ಇವೆಲ್ಲ ನಮಗೆ ಎಲ್ಲೋ ನಾವು ಹೋಗಿ ನೋಡಬೇಕು. ಎಲ್ರಿಗೂ ಅವಕಾಶ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಹೋಗಿ ಫಲಪುಷ್ಪ ಪ್ರದರ್ಶನ ನೋಡೋದಕ್ಕೆ ಎಲ್ಲರಿಗೂ ಇಲ್ಲೇ ಆಗುತ್ತೆ, ನಮಗೆ ಎಷ್ಟೋ ಸರಿ ಆಗೋದಿಲ್ಲ. ಆದರೆ ಇಲ್ಲೇ ನಮ್ಮೂರಲ್ಲೇ ಆಗುತ್ತೆ ಅಂದಾಗ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಹೆಲಿಕಾಪ್ಟರ್ ರೈಡ್ ಅಂತ ಒಂದು ಮಾಡಿದ್ದೇವೆ. ಭಾಳ ಜನರಿಗೆ ಹೆಲಿಕಾಪ್ಟರ್ ನೋಡೇ ಇರುತ್ತೆ, ಮೇಲೆ ಹಾರ್ಕೊಂಡು ಹೋಗೋದನ್ನು ನೋಡಿರ್ತೀವಿ ಅಷ್ಟೇ. ಆದರೆ ಅದರ ಹತ್ತಿರ ಹೋಗಿ ಅದರ ಒಳಗಡೆ ಹೋಗಿ ಕೂತು ಅದನ್ನು ಅದ್ರ ಮೇಲೆ ಹಾರಾಡುವಂಥದ್ದನ್ನು ಭಾಳ ಅಪರೂಪ ಅಂಥದ್ದೆಲ್ಲ ಆಯೋಜನೆ ಮಾಡಿದ್ದೇವೆ. ಹಾಗಾಗಿ 11 ದಿವಸದ ಕಾರ್ಯಕ್ರಮ ಯಶಸ್ಸಾಗುತ್ತೆ ಅಂತೇಳಿ ನನಗೆ. ಸರ್, ಈಗ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿದ್ರಿ. ದಸರಾ ನವಮಿ ಅಂತ ಹೇಳಿದ್ರೆ 9 ದಿನ ಉಪವಾಸ ಇರುವಂಥದ್ದು. ತಾವೆಲ್ಲ ವಿಧಿವಿಧಾನಗಳನ್ನು ಈಗ ಪೂರೈಸಿದ್ರಿ. ಉಪವಾಸ ಏನಾದರೂ ಇರ್ತೀರಾ? 9 ದಿನ ನಾನು ಉಪವಾಸ ಇದ್ದೆ. ನನಗೆ ಅದು ಉಪವಾಸ ಇದ್ದೇ ಅಭ್ಯಾಸ ಇಲ್ಲ, ಯಾಕಂದರೆ ಅವೆಲ್ಲ ನಮ್ಮ ನಂಬಿಕೆಗಳು. ಆದರೆ ನನಗೆ 9 ದಿವಸ ನಾನು ಉಪವಾಸ ಇದ್ದರೆ ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂತ ನೀವು ಫಲಹಾರ ಸೇವಿಸಿ ಎಲ್ಲ ಏನೂ ಇಲ್ಲ. ಪಂಚೆ ಇದೇ ಡ್ರೆಸ್ ಅಲ್ಲಿ ಇರ್ತಾರೆ 9 ದಿನ ಪಂಚೆ ಮತ್ತು ಇದರಲ್ಲಿ ಇರ್ತಾರೆ. ಅವರು ಪಾಪ ಅವ್ರ ನಂಬಿಕೆಗಳು, ಒಬ್ಬರದ್ದು ಒಂದೊಂದು ನಂಬಿಕೆ. ಹಾಗಾಗಿ ನನ್ನ ನಂಬಿಕೆ ಉಪವಾಸ ಇಲ್ಲದೆ ಇರೋದು. ಪಂಚಶಲ್ಯದಲ್ಲಿ ಇರ್ತಾರೆ ಸರ್ ಇದೇ ರೀತಿ 9 ದಿನ ಅಂತ? ಇಲ್ಲಪ್ಪ, ಸಾಂಪ್ರದಾಯಿಕ ಉಡುಗೆ ಬಿಗಿದೋಗ್ಬಿಟ್ರೆ For the second time in Tumkur, we are organizing the Tumkur Dasara. This is probably a historical event in Tumkur district. We are now trying to bring people together of all religion, all caste, all sections of the people. We would like to bring them together in the name of Dasara. Dasara gives an opportunity to people of different walks of life, be it a literary personality, be it an artist, be it a dancer, be it a singer. All these people will come and exhibit their talent. This is an opportunity which we are trying to give to youngsters.
also the younger generation should not miss our heritage, should not miss our culture. This is one of the main reasons wherein I personally feel that we will try to bring all this younger generation together. Otherwise, you know what is happening these days: drugs, telephones, internet. All these things are spoiling the mind or mental status of the younger generation. That somehow we try to bring in culture into it. We try to bring in art into it, literary things into it, so that they will not, stray away from all these kind of things. So that is one of the reason, and I personally feel that it's going to be a successful thing by organizing first day some religious programs, by doing puja to Durga, which represents the Shakti in our society, in our Hindu culture. So we started with that, and I am sure that this is going to be a successful one, and it will continue forever. ಸರ್, ಇವತ್ತಿಂದ GST ಇಳಿಕೆ ಸರ್, GST ಇಳಿಕೆ ಆಗಿರುವಂಥದ್ದು apply ಆಗ್ತಾ ಇದೆ. ಜನಸಾಮಾನ್ಯರ ಹೊರೆ ಕಡಿಮೆ ಆಗ್ತಾ ಇದೆ. No, first of all, ಮೊದಲನೇದಾಗಿ GST-ಯನ್ನ ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಹೇರಿದ್ದೇ ತಪ್ಪು. 8 ವರ್ಷ ಆದ ನಂತರ ಅವರಿಗೆ ರಿಯಲೈಸೇಷನ್ ಆಗಿದೆ ಕೇಂದ್ರ ಸರ್ಕಾರಕ್ಕೆ. ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ 5% ಯೂನಿಫಾರ್ಮ್ GST ಹಾಕ್ತಾರೆ. ಯಾವುದೇ ದೊಡ್ಡ ವಸ್ತು ಉತ್ಪತ್ತಿ ಮಾಡುವಾಗ, ಆ ದೇಶದಲ್ಲಿ ಉತ್ಪತ್ತಿ ಮಾಡುವಾಗ ಅದಕ್ಕೆ ಅನುಗುಣವಾಗಿ ಅವರು GST-ಗಳನ್ನ ಹಾಕ್ತಾರೆ. ಆದರೆ ನಮ್ಮ ದೇಶದಲ್ಲಿ 28%, 30% ಆ ರೀತಿಯೆಲ್ಲ ಹಾಕಿ 8 ವರ್ಷ ಕಲೆಕ್ಟ್ ಮಾಡಿಬಿಟ್ಟು ಈಗ ಅವರು ರಿಯಲೈಸೇಷನ್ ಆಗಿದೆ, ಅದನ್ನ ಕಡಿಮೆ ಮಾಡಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ, ಅದ್ರ ಬಗ್ಗೆ ನನಗೇನು ತಕರಾರಿಲ್ಲ. ಆದರೆ ಇಷ್ಟೆಲ್ಲ ಆದ ಮೇಲೆ, ಇಷ್ಟೆಲ್ಲ ಹಣ ಕಲೆಕ್ಟ್ ಮಾಡಿಕೊಂಡು ಅದನ್ನ, ಅದ್ರ ಬಗ್ಗೆ ಏನು ನಮಗೆ ಲೆಕ್ಕ ಇಲ್ಲ. ಅದ್ರ ಬಗ್ಗೆ ನಮಗೇನು ಇಲ್ಲಿವರೆಗೂ ಆ GST ಎಷ್ಟು ಕಲೆಕ್ಟ್ ಆಯಿತು 8 ವರ್ಷದಲ್ಲಿ, ಎಷ್ಟು ಹಣ ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ದೀವಿ ಅಂತಕ್ಕಂಥದ್ದು ಎಲ್ಲೂ ಕೂಡ ಪಾರ್ಲಿಮೆಂಟಲ್ಲಾದರೂ ಕೊಡಬೇಕಲ್ಲ, ಆ ರೀತಿ ಯಾವುದೂ ಇಲ್ಲ. ಆದರೂ ಕೂಡ ಇವತ್ತೇನು ತೀರ್ಮಾನ ಕೇಂದ್ರ ಸರ್ಕಾರ ಮಾಡಿದೆ, ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ವಿಶ್ಲೇಷಣೆ ಮಾಡಿ, ಅನಲೈಸ್ ಮಾಡಿ, ಇನ್ನೂ ಯಾವುದಾದ್ರೂ ವಸ್ತುಗಳನ್ನು ಕಡಿಮೆ ಮಾಡುವಂತದ್ದು ಇದ್ರೆ ಅದನ್ನ ಮಾಡಬೇಕು ಅಂತ ಹೇಳಿ ನಾನು. ಅಲ್ಲ, ಸರ್ಕಾರಕ್ಕೆ ಆದಂತ ಆರ್ಥಿಕ ವರ್ಷದ ಹೊರೆಯನ್ನ ತುಂಬಿಕೊಡ್ಬೇಕು ಅಂತನಾ ಕೇಂದ್ರ ಸರ್ಕಾರ? ಈಗ ನಮಗೇನಾಗಿದೆ ನೋಡಿ, ನಾವು ಕರ್ನಾಟಕ ಬಂದು 2ನೇ ಸ್ಥಾನದಲ್ಲಿ ಇದ್ದೇವೆ. ಸುಮಾರು 14,000 ಕೋಟಿ ರೂಪಾಯಿಯಷ್ಟು ಹಣ ನಾವು GST ಮೂಲಕ ಕೇಂದ್ರ ಸರ್ಕಾರಕ್ಕೆ ಕಟ್ತೇವೆ. ಆದರೆ ನಮಗೆ ಬಂದಿರೋದು ವರ್ಷಕ್ಕೆ ಒಂದು 50,000 ಕೋಟಿ ಮಾತ್ರ ಬಂದಿದೆ. ನಾವು ಕಟ್ಟೋದು 14,000 ಆದರೆ 50,000 ಬಂದರೆ ಏನು ಪ್ರಯೋಜನ ಆಗುತ್ತೆ? ಪ್ರಪೋರ್ಷನೇಟ್ ಆಗಿ ಒಂದು ಫಾರ್ಮುಲಾ ಡಿವೈಸ್ ಮಾಡಬೇಕು. ಕೇಂದ್ರ ಸರ್ಕಾರ ತಗೊಳ್ಳೋದ್ರಲ್ಲಿ ನಮ್ಮದು ತಕರಾರಿಲ್ಲ, ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ ನೀವು ಕೊಡಬೇಕಾದದ್ದು ಕೇವಲ ಒಂದಿಷ್ಟು ಶಾಸ್ತ್ರಕ್ಕೆ ಕೊಟ್ಟಾಗ ಕೊಡಬಾರ್ದು. ಅದು ನಮ್ಮ ಪ್ರಪೋರ್ಷನೇಟ್ ಆಗಿ ಅದು ಅಭಿವೃದ್ಧಿ ಅಲ್ವಾ, ಅದು ನೀವು ಸ್ಪೆಸಿಫಿಕ್ ಆಗಿ ಹೇಳೇ ಕೊಡ್ಬೋದು. ಇಂಥ ಇದಕ್ಕೆ ಇರಿಗೇಷನಿಗೆ ಕೊಡಬೇಕು, ಅಥವಾ ಎಜುಕೇಷನಿಗೆ ಕೊಡಬೇಕು, ಅಥವಾ ಹೆಲ್ತಿಗೆ ಕೊಡಬೇಕು, ಆ ರೀತಿ ಸ್ಪೆಸಿಫಿಕ್ ಪ್ರೋಗ್ರಾಮಿಗೆ ಕೊಡೋದಕ್ಕೆ ಅವ್ರು ತೀರ್ಮಾನ ಮಾಡಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲೇ ಹೋದರೆ ನಮಗೆ ಭಾಳ ನಷ್ಟ ಆಗ್ತದೆ. ಈಗ ಈ ಕಡಿಮೆ ಮಾಡಿರೋದ್ರಿಂದ ಸುಮಾರು 10,000 ಕೋಟಿ ಕಮ್ಮಿ ಆಗುತ್ತೆ ನಮಗೆ. ಅದರಿಂದ ಅದನ್ನು ಮೇಕ್ ಗುಡ್ ಮಾಡೋದು ಯಾರು? ಈಗ ನಾವು ಅದನ್ನು ಕೇಂದ್ರ ಸರ್ಕಾರದ ವತಿಯಿಂದ ಅಪೇಕ್ಷೆ ಪಡ್ತೀವಿ. ನಮಗೊಂದಿಷ್ಟು ಸಪೋರ್ಟಿವ್. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಅವರು ಭಾಷಣ ಮಾಡುವಾಗ ಹೇಳಿದ್ದಾರೆ, ಕೇಂದ್ರ ಮತ್ತು ರಾಜ್ಯಗಳು ಆ ಸಂಬಂಧ ಭಾಳ ಗಟ್ಟಿಯಾಗಿರಬೇಕು. ಅವರು ಅದನ್ನು ಸ್ಪಷ್ಟವಾಗಿ ಒತ್ತಿ ಹೇಳಿದ್ದಾರೆ. ದಿ ಫೆಡರಲ್ ಸ್ಟ್ರಕ್ಚರಲ್ಲಿ ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ ದೇ ಮಸ್ಟ್ ಹ್ಯಾವ್ ಎ ಗುಡ್ ರಿಲೇಷನ್ಶಿಪ್. ಇಲ್ಲ ಅಂದರೆ ನಡೆಯೋದಿಲ್ಲ. ಅದಕ್ಕಾಗಿ ನಮಗೂ ಕೂಡ ಪ್ರಪೋರ್ಷನ್ ಆಗಿ ಕೊಟ್ಟರೆ ಅನುಕೂಲ ಆಗುತ್ತೆ. ಈಗ ಜಾತಿಗಣಿತ ವಿಚಾರ ಯಾರು ಅದೇ ಹೆಚ್ಚಿತ್ತಲ್ಲ ಅದಕ್ಕೆ ಹೇಳಿದ್ರು, ಹೆಚ್ಚಿತ್ತಲ್ಲ ಅದಕ್ಕೆ ಹೇಳಿದ್ರು. ಈಗ ಜಾತಿಗಣಿತ ವಿಚಾರ ಬಂದಾಗ ಸರ್, ಮಡಿವಾಳ ಕ್ರಿಶ್ಚನ್ ಕುರುಬ ಈ ರೀತಿ ಇರುವಂತದ್ದು ಸರ್ಕಾರ ತೆಗೆದುಹಾಕಬೇಕು ಅನ್ನುವಂಥ ರಾಜಣ್ಣವರ ಒಂದು ಅಭಿಮತ. ಸೊ ಜೊತೆಗೆ ಕನ್ವರ್ಟ್ ಯಾವ ಜಾತಿಗೆ ಆಗಿರ್ತೀವೋ, ಯಾವ ಧರ್ಮಕ್ಕೆ ಆಗಿರ್ತೀವೋ ಆ ಧರ್ಮದಲ್ಲೇ ಸವಲತ್ತುಗಳನ್ನು ಪಡೆಯಬೇಕೆ ಹೊರತು ಮೂಲ ಧರ್ಮವನ್ನು ಬಿಟ್ಬಿಡ್ಬೇಕು ಅನ್ನುವಂಥ ಅವರ ವಾದ. ಈಗ ನನ್ನ ವಾದ, ಅವರ ವಾದ, ಇನ್ನೊಬ್ಬರ ವಾದ ಪ್ರಶ್ನೆ ಅಲ್ಲ. ಈಗ ಏನು ಕನ್ಫ್ಯೂಷನ್ ಇತ್ತು,
ಆ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆದವರು ಲಾಸ್ಟ್ಗೆ ಇಂಥ ಕ್ರಿಶ್ಚಿಯನ್ ಇಂಥ ಜಾತಿ ಪ್ಲಸ್ ಕ್ರಿಶ್ಚಿಯನ್ ಅಂತ ಹಾಕೊಳ್ತಿದ್ರು. ಅದನ್ನ ಈಗ 37 ಕ್ಯಾಟಗರಿ ತೆಗ್ದಿದ್ದಾರೆ. ಈಗ ಅದನ್ನ ತೆಗೆದು ಈಗ ಎನಿಮರೇಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಸರ್ಕಾರದ ಆ ಧೋರಣೆ ಆತರ ಬರ್ದಿರುವಂತದ್ದು ಮತಾಂತರಕ್ಕೆ ಕುಮ್ಮಕ್ಕು ಸರ್ಕಾರದ ಕೊಡ್ತದೆ. ಧೋರಣೆ ಅಲ್ಲ, ಮತಾಂತರಕ್ಕೆ ಏನು ಕುಮ್ಮಕ್ಕು. ಅಲ್ಲಲ್ಲ, ಏನು ಆಕ್ಚುಯಲ್ಸ್ ಏನಿತ್ತು ಅದನ್ನ ಅವರು ಪ್ರಿಂಟ್ ಮಾಡಿದ್ದಾರೆ. 70-80 ಕ್ಯಾಟಗರೈಸ್ ಮಾಡಿ ಅವರು ಪ್ರಿಂಟ್ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನಿಲ್ಲ. ಮುಖ್ಯಮಂತ್ರಿಗಳಾಗ್ಲಿ ಕ್ಯಾಬಿನೆಟ್ ಆಗಲಿ ನೀವು ಇಂಥ ಕ್ರಿಶ್ಚಿಯನ್ ಇಂಥ ಇದು ಸೇರಿಸಿ ಅಂತ ನಾವೇನು ಹೇಳಿಲ್ಲ. ವಸ್ತುಸ್ಥಿತಿ ಏನಿದೆ ಇವತ್ತು ನಮ್ಮ ಸಮಾಜದಲ್ಲಿ ಯಾವುದೋ ಒಂದು ಜಾತಿ, ಆ ಜಾತಿಗೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾನೆ, ಅವ್ರು ಇಟ್ಕೊಳ್ತಾರೆ. ಈಗ ದಲಿತ್ ಕ್ರಿಶ್ಚಿಯನ್ ಅಂತ ಇಟ್ಕೊಂಡು ಅವರೇನು ಬರ್ಕೊಂಡಿಲ್ಲ, ಆದರೆ ಅದು ರೂಢಿಯಲ್ಲಿ ಬಂದ್ಬಿಟ್ಟಿದೆ. ಕ್ರಿಶ್ಚಿಯನ್ ಕನ್ವರ್ಟ್ ಆದರೂ ಕೂಡ ಅವನು ದಲಿತ್ ಕ್ರಿಶ್ಚಿಯನ್ ಅಂತ ಕರೀತಾರೆ. ಅವನಿಗೆ ಬರೀ ಕ್ರಿಶ್ಚಿಯನ್ ಅಂತ ಇಲ್ಲ, ಮೇ ಬಿ 3 ಜನರೇಷನ್ 4 ಜನರೇಷನ್ ಆದಮೇಲೆ ಬಹುಶಃ ದಲಿತ್ ಅನ್ನೋದು ಹೋಗಿ ಬರೀ ಕ್ರಿಶ್ಚಿಯನ್ನು, ಸಿದ್ದಪ್ಪ ಹೋಗಿ ಸ್ಯಾಮ್ಯುಯಲ್ ಆಗಿರ್ತಾನೆ. ಆ ಸ್ಯಾಮ್ಯುಯಲ್ ಮುಂದುವರಿಬೇಕಾದ್ರೆ ಒಂದು 2-3 ಜನರೇಷನ್ ಆಗಬೇಕು, ಆವಾಗ ಸಿದ್ದಪ್ಪ ಹೊರಟೋಗ್ತಾನೆ ಗ್ರ್ಯಾಜುವಲ್ ಆಗಿ. ಅದಕ್ಕೆ ಅವರು ಪಟ್ಟಿ ಮಾಡುವಾಗ ಅದು ಏನು ವಸ್ತುಸ್ಥಿತಿ ಇದೆ ಅದನ್ನು ಮಾಡಿದ್ದಾರೆ. ಅದು ತಪ್ಪು ಅಂತ ಆಗೋದಾದ್ರೆ ಅದನ್ನ ಜನಗಳ ಬೇಡಿಕೆ ಮೇಲೆ ಈಗ ಸರ್ಕಾರ ತೆಗೆದಿದೆ. ಸೂಚನೆ ಕೊಟ್ಟು ತೆಗೆದಿತ್ತು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.